ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ಲ, ಊರಲ್ಲಿ ಹಬ್ಬ ಮುಗಿಸ್ಕೊಂಡು ಭದ್ರಾವತಿಗೆ ಹೋದ್ವಿ ಜಾತ್ರೆ ದಿನ ಅಂತ. ಅಂದರೆ ನಮ್ಮತ್ತೆ ಮನೆಗೆ, ನಮ್ಮತ್ತೆ ಅಂದರೆ ನಮ್ಮ ಸೋದರತ್ತೆ ಮನೆಗೆ ಬಂದಿದ್ದೀವಿ. ಸೊ ಯಾವಾಗಲೂ ಹೇಳ್ತಾನೆ ಇದ್ರು ಬನ್ನಿ ಬನ್ನಿ ಅಂತ. ಬಟ್ ಹಿಂಗೆ ಹಬ್ಬಗಳಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಹೋಗ್ಬಿಡವು ಬಂದ್ಬಿಡ್ತಿದ್ದೋ. ಅದು ಜಾಸ್ತಿ ಹೋಗ್ತಿರ್ಲಿಲ್ಲ. ಒಂದೊಂದು ವರ್ಷ ಹೋಗ್ತಿದ್ವಿ, ಒಂದೊಂದು ವರ್ಷ ಹೋಗ್ತಿರ್ಲಿಲ್ಲ. ಸ್ವಲ್ಪ ಇರೋದಕ್ಕೆ ಅಂತ ಯಾವತ್ತೂ ಕೂಡ ಹೋಗಿರ್ಲಿಲ್ಲ. ಇವಾಗ ಮಕ್ಳಿಗೆ ಹೇಗಿದ್ರು ಲೀವ್ ಇದೆಯಲ್ಲ, ಸೊ ಒಂದು 4-5 ಡೇಸ್ ಇದ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿದ್ವಿ ಭದ್ರಾವತಿಗೆ. ಕಾಲೇಜ್ ಟೈಮಲ್ಲೆಲ್ಲ ನಾನು ಹೋಗ್ತಾ ಇದ್ದೆ. ಲೀವ್ ಇದ್ದಾಗ ಒಂದೊಂದು ಮಂತೆಲ್ಲ ಹೋಗಿ ಇದ್ದು ಬರ್ತಾ ಇದ್ದೆ. ಬಟ್ ಮದುವೆ ಮಕ್ಕಳು ಇದೆಲ್ಲ ಆದಮೇಲೆ ಜಾಸ್ತಿ ಹೋಗ್ತಾ ಇರಲಿಲ್ಲ, ತುಂಬ ದಿನ ಇರೋದಕ್ಕೆ ಅಂದ್ಬಿಟ್ಟು. ಅವತ್ತು ನಾನು ಹೋಗಿದ್ದೀನಿ, ಏನು ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಡೇ ಹುಣ್ಣಿಮೆ ಇತ್ತು. ಡೇಟ್ ಬಂದು ಏಪ್ರಿಲ್ 2 ಅಂತ ಅನ್ಕೊತೀನಿ. ಸೊ ಅವತ್ತು ದೇವಸ್ಥಾನಗಳಲ್ಲಿ ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ ಎಲ್ಲ ಸತ್ಯನಾರಾಯಣ ಪೂಜೆ ಈ ಥರ ಎಲ್ಲ ಇಟ್ಕೊಂಡು ಊಟ ಎಲ್ಲ ಕೊಡ್ತಾರೆ. ಸೊ ನಮ್ಮ ಮತ್ತೆ ಏನಂತ ಹೇಳಿದ್ರು, ಸತ್ಯನಾರಾಯಣ ಪೂಜೆಗೆ ಹೇಳಿದ್ದಾರೆ. ಎಲ್ಲ ಗೊತ್ತಿರೋರೇ ಇರ್ತಾರಲ್ಲ ಅಕ್ಕಪಕ್ಕ ಮನೆಯವರೆಲ್ಲ. ಸೊ ನಮ್ಮ ಮತ್ತೆ ಅವ್ರನ್ನೆಲ್ಲ ಕರೀತಾ ಇರ್ತಾರಲ್ಲ. ಸೊ ನಮ್ಮ ಮತ್ತೆ ಹೋಗಿ ಬರೋಣ ಬಾ, ಅಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ ಅಂತ ಅಂತು. ಸೊ ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಎಷ್ಟೊಂದು ಬಿಸಿಲಿತ್ತು ಅಂದ್ರೆ ಅಲ್ಲೂ ಕೂಡ ತುಂಬಾನೇ ಬಿಸಿಲಿತ್ತು. ಸೊ ಆಮೇಲೆ ಎಲ್ಲರೂ ಕೂಡ ಲೈನ್ ನಿಂತ್ಕೊಂಡಿದ್ರು. ಪ್ರಸಾದ ಮತ್ತೆ ಊಟ ಎಲ್ಲ ಕೊಡ್ತಾ ಇದ್ರು. ಅಲ್ಲಿ ನಾವೆಲ್ಲರೂ ಕೂಡ ಊಟ ಎಲ್ಲ ಪ್ರಸಾದ ಎಲ್ಲ ತಗೊಂಡು ತಿಂತಾ ಇದ್ವಿ. ಲಾಸ್ಟ್ ಲಾಗಲ್ಲಿ ಹೇಳಿದ್ನಲ್ಲ, ಸೊ ಒಂದು ಇನ್ಸಿಡೆಂಟ್ ನಡೀತು ನೆಕ್ಸ್ಟ್ ಡೇ ಭದ್ರಾವತಿಗೆ ಹೋದಾಗ ಅಂತ. ಸೊ ನಾನು ಇಷ್ಟು ದಿನ ಹೇಳನೋ ಬೇಡವೋ, ಯೂಟ್ಯೂಬ್ಗೆಲ್ಲ ಹಾಕೋಣ ಬೇಡವಾ ಅಂತ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದೆ. ಬಟ್ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಹಾಗಾಗಿ ಹೇಳ್ಬಿಡೋಣ ಬಿಡು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ನಾವೇನಪ್ಪ ಅಂತ ಅಂದರೆ, ನಮ್ಮ ಅತ್ತೆಯವ್ರ ಮನೆ ಎಲ್ಲ ಬಿಟ್ಟು ಕೆಳಗಡೆ ಗದ್ದೆಗಳೆಲ್ಲ ಇದೆ. ಅಲ್ಲಿ ಲೇಔಟ್ ಥರ ಸೈಟ್ ಎಲ್ಲ ಸೇಲ್ ಮಾಡೋದಕ್ಕೆಲ್ಲ ಮಾಡಿದ್ದಾರೆ. ಸೊ ಅಲ್ಲಿ ಫ್ರೀ ಆಗಿದೆ, ಕ್ರಿಕೆಟ್ ಎಲ್ಲ ಆಟ ಆಡ್ಕೊಂಡು ಬರೋಣ, ಬಾಲ್ ಎಲ್ಲ ತೊಗೊಂಡು ಹೋಗಿ ಅಂದ್ಬಿಟ್ಟು ನಮ್ಮ ಅತ್ತೆ ಮೊಮ್ಮಕ್ಕಳೆಲ್ಲ ಇದ್ರಲ್ಲ. ಸೊ ನನ್ನ ಮಗ ಅಪ್ಪು ಎಲ್ಲರೂ ಕೂಡ ಆಟ ಆಡ್ಕೊಂಡಿದ್ವಿ ಅಲ್ಲಿ. ಬ್ಯಾಟಿಂಗ್ ಬರಲ್ಲ ಅವತ್ತು. ಯಾಕಾದರೂ ನಾವು ಅಲ್ಲಿ ಆಟ ಆಡೋದಕ್ಕೆ ಅಂತ ಹೋದ್ವೋ ಏನೋ ಗೊತ್ತಿಲ್ಲ. ಅವತ್ತು ಹುಣ್ಣಿಮೆ ಬೇರೆ ಇತ್ತು, ಅದನ್ನು ಕೂಡ ನಾವು ಮರ್ತ್ಬಿಟ್ವಿ. ಸೊ ಆಟ ಆಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋದ್ವಿ. ಹೋಗ್ಬೇಕಾದ್ರೆ ಆರಾಮಾಗಿ ಹೋದ್ವಿ, ಚೆನ್ನಾಗಿ ಆಟ ಆಡಿದ್ವಿ. ಅದರಲ್ಲೂ ವೀಕ್ ಏನು ಕಾಮೆಂಟ್ರಿ ಕೊಡ್ತಿದ್ದ ಅಂದರೆ, ನಮಗೆ ಸರಿಯಾಗಿ ಬ್ಯಾಟಿಂಗ್ ಬರಲ್ಲ ಅಂತ ನನ್ನ ಎಲ್ಲ ಆಡ್ಕೋತಿದ್ದ. ತುಂಬ ಚೆನ್ನಾಗಿ ಕಮೆಂಟ್ರಿ ಕೊಟ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ದ. ಆಮೇಲೆ ಅಲ್ಲೆಲ್ಲ ಆಟ ಆಡ್ಕೊಂಡು, ಆಮೇಲೆ ಅಲ್ಲಿ ನೀರೆಲ್ಲ ಹರಿತಾ ಇರುತ್ತಲ್ಲ, ಅದೆಲ್ಲ ನೋಡ್ಕೊಂಡು ಬಂದ್ವಿ. ಒಳಗಡೆ ಕೂಡ ಯಾರು ಕೂಡ ಇಳಿಲಿಲ್ಲ, ಭಯ ಇತ್ತು ಸ್ವಲ್ಪ ನಮಗೆ. ಸೊ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು, ಸುಮ್ಮನೆ ಆಚೆಯಿಂದ ಹಾಗೆ ಎಲ್ಲ ನೋಡ್ಕೊಂಡ್ವಿ. ಗದ್ದೆ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು, ಫುಲ್ಲು ಗ್ರೀನರಿ, ಸಕ್ಕತ್ತಾಗಿತ್ತು. ನನಗಂತೂ ಇಷ್ಟ ಆಗುತ್ತೆ ಭದ್ರಾವತಿ ಸೈಡೆಲ್ಲ. ಫುಲ್ಲು ಗ್ರೀನರಿ, ಗದ್ದೆಗಳು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಸ್ವಲ್ಪ ಬೈದಲ್ಲೇ ಬಂದ್ವಿ, ನಾವು ಒಳಗಡೆ ಇಳಿಲಿಲ್ಲ ಏನಿಲ್ಲ. ತುಂಬ ಕೇರ್ಫುಲ್ಲಾಗಿ ಸುಮ್ಮನೆ ಹೋಗಿ ನೋಡಿಕೊಂಡು ಬರಬೇಕು ಇಷ್ಟೇ ಅಂದ್ಕೊಂಡು ನಾವು ಹೋಗಿ ಬಂದಿದ್ದು. ಬಟ್ ಏನು ರಿಸ್ಕ್ ತೊಗೋಬಾರ್ದಂತಲೇ ಹೋಗಿದ್ದು. ಮಕ್ಕಳೆಲ್ಲ ಅಲ್ವಾ ಚಿಕ್ಕ ಚಿಕ್ಕವರು, ಯಾಕೆ ಸುಮ್ಮನೆ ಅಂದ್ಬಿಟ್ಟು ಸುಮ್ಮನೆ ನೋಡೇ ಬಂದ್ವಿ. ಆದ್ರೂ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ನಾವು ಹೆಂಗೆ ಇದ್ರೂ ಏನೋ ಒಂದು ಆಗುತ್ತೆ ಅಂತ ಹೇಳ್ತಾರಲ್ಲ, ಎಷ್ಟು ಹುಷಾರಲ್ಲ ಇದ್ರೂ ಆ ರೀತಿ ಆಗಿಬಿಡ್ತು. ಬಟ್ ಏನಪ್ಪ ಅಂತ ಅಂದರೆ, ಏನಾಯಿತು ಅಂತ ಅಂದರೆ, ಇಲ್ಲೆಲ್ಲ ನೋಡಿಕೊಂಡು ನಮ್ಮ ಅತ್ತೆ ಮನೆ ಹತ್ರನೇ ಹೋಗ್ತಿದ್ದೀವಿ. ಒಂದು 2-3 ಮನೆ ಬಿಟ್ಟು ರೋಡಲ್ಲೇ ಅಲ್ಲಿ ಬೈಕ್ಗಳು ಇದೆಲ್ಲ ತುಂಬ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ. ಅವಾಗ ಏನಾಯ್ತು ಅಂತ ಅಂದರೆ, ದುವಿಗೆ ನಾನು ಕೈ ಇಟ್ಕೊಂಡೇ ಬರ್ತಾ ಇದ್ದ. ಬಟ್ ಯಾವತ್ತೂ ಕೂಡ ನಾನು ದುವಿಗೆ ಕೈ ಬಿಡ್ತಾ ಇರಲಿಲ್ಲ. ಬಟ್ ಅವನೇನು ಅಂತಂದರೆ, ಒಂದು ನಾಯಿ ಇತ್ತು ನಮ್ಮ ಅತ್ತೆಯವ್ರ ಮನೆ ಹತ್ರ. ಸೊ ನಾಯಿನ ತುಂಬ ಹಚ್ಕೊಬಿಟ್ಟಿದ್ದೆ ಹೋಗಿದ್ದಿಸ್ತಿಂದ. ಅದನ್ನು ರಾಣಿ ರಾಣಿ ಅಂತ ಅದರಿಂದ ಎಲ್ಲ ಓಡಾಡೋದು, ಬಾಬಾ ಅಂತ ಕರ್ಕೊಂಡೆಲ್ಲ ಆಟ ಆಡ್ತಿದ್ದ. ಅದನ್ನ ಜೊತೆಗೇ ಕರ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಿದ್ದ. ಇಲ್ಲಿ ನಾಯಿ ಇದೆ ನೋಡಿ, ಆ ಒಂದು ನಾಯಿ. ಸೊ ತುಂಬ ಇಷ್ಟಪಡ್ತಿದ್ದ. ಊರಿಗೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಈ ಥರ ಎಲ್ಲ ಹೇಳ್ತಾ ಇದ್ದ. ಸೊ ನಾಯಿ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಲೆಫ್ಟಲ್ಲೇ ಹೋಗ್ತಾಯಿದ್ವಿ, ಕೈ ಇಟ್ಕೊಂಡಿದ್ವಿ. ಆ ನಾಯಿ ರೈಟ್ ಸೈಡ್ಗೆ ಹೋಗ್ಬಿಡ್ತು. ಆಮೇಲೆ ಇವನು ಕೂಡ ನಾಯಿ ಹೋಯ್ತಲ್ಲ ಅಂದ್ಬಿಟ್ಟು ಇವನು ಕೂಡ ಹೋದ. ಅದಾದಮೇಲೆ ಅದು ಮತ್ತೆ ಲೆಫ್ಟಿಗೆ ಬಂತು. ಮತ್ತು ಇವನು ಕೂಡ ನಮ್ಮ ಕಡೆ ಲೆಫ್ಟ್ ನಾವು ಹೋಗ್ತಾ ಇದ್ವಲ್ಲ ಅಲ್ಲಿಗೆ ಬರೋಕ್ಕೆ ಬಂದ. ಅಷ್ಟೊತ್ತಿಗೆ ಮುಂದೆ ಒಂದು ಬೈಕ್ ಬಂತು. ಅದು ನೋಡಿಬಿಟ್ಟು ನಾನು ದುವಿ ಬೈಕ್ ಅಂದೆ, ನಿಂತ್ಕೊಂಡ. ಮತ್ತು ಹಿಂದೆಯಿಂದ ಬೈಕ್ ಬಂತು, ಅದನ್ನು ನಾವು ನೋಡಲಿಲ್ಲ, ಅವನು ನೋಡಲಿಲ್ಲ. ಅವ್ರು ಬಂದವರು ಗುದ್ದೇ ಬಿಟ್ಟರು. ಆ ಮನುಷ್ಯ ಏಜ್ ಆಗಿತ್ತು, ಇಲ್ಲ ಇನ್ನೂ ಯಾರಾದರೂ ಸ್ಪೀಡಾಗಿ ಬಂದು ಗುದ್ದಿದ್ರೆ ಅವತ್ತು ನಮ್ಮ ದುವಿ ಏನಾಗ್ತಿದೆ ಅಂತ ನಂಗೆ ದೇವರಣೆಗಳು ಗೊತ್ತಿಲ್ಲ. ಬಟ್ ಅವತ್ತೇನಪ್ಪ ಅಂತಂದರೆ, ಏಜ್ ಆಗಿರೋರು ಬಂದು ಗುದ್ದಿದ ಮೇಲೆ ಚಕ್ರದಲ್ಲಿ ಸಿಗಾಕೊಂಡು ಫುಲ್ ಮುಂದೆ ಎಳ್ಕೊಂಡು ಹೋಗ್ಬಿಟ್ರು. ನಾನು ಯಾವುದು ಇಲ್ಲಿವರೆಗೂ ಒಂದು ಆ್ಯಕ್ಸಿಡೆಂಟ್ ನೋಡ್ತಿರ್ಲಿಲ್ಲ. ನಾನು ಡೈರೆಕ್ಟಾಗೂ ನೋಡಿಲ್ಲ, ಯಾವ ವೀಡಿಯೋ ಫೋಟೋ ಯಾವುದ್ರಲ್ಲೂ ನೋಡ್ತಿರ್ಲಿಲ್ಲ ನಾನು. ಬಟ್ ದುವಿಗ್ದೆ ಫಸ್ಟ್ ಟೈಮ್ ನಾನು ಒಂದು ಆ್ಯಕ್ಸಿಡೆಂಟ್ ನೋಡಿದ್ದು. ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ, ಒಂಥರ ಗಾಬರಿ ಆದಂಗೆ, ಶಾಕ್ ಆದಂಗೆ, ಫುಲ್ ಅಳ್ಕೊಂಡು ನಿಂತ್ಕೊಬಿಟ್ಟಿದ್ದೀನಿ ನಾನು. ಆಮೇಲೆ ನಮ್ಮ ಅತ್ತೆ ಮೊಮ್ಮಗಳು ಹೋಗಿ ಎತ್ಕೊಂಡು, ಅಕ್ಕ ರಕ್ತ ಬರ್ತೈತೆ ಅಕ್ಕ ಅಂತ ಅಂದ್ಲು. ಅವ್ಳ ಟಿ ಶರ್ಟ್ ಎಲ್ಲ ಫುಲ್ಲು ರಕ್ತ ಆಗೋಗಿತ್ತು, ನನ್ನ ಟಿ ಶರ್ಟ್ ಎಲ್ಲ ರಕ್ತ ಆಗಿತ್ತು ಎತ್ಕೊಂಡ್ಮೇಲೆ. ಹೆಂಗೆ ಆಗ್ಬಿಡ್ತು ಅಂದರೆ, ನಮಗೆ ಇನ್ನೂ ಕಣ್ಮುಂದೆ
ಕಟ್ಟಿದಂಗಿದೆ ನಮಗೆ. ಯಪ್ಪ ನಾನು ಈ ಥರ ಮಾಡಿಬಿಟ್ಟು ನನ್ನ ಮಕ್ಕಳು ಯಾವತ್ತೂ ಕೂಡ ಕೇರ್ಲೆಸ್ ಮಾಡ್ತಿರ್ಲಿಲ್ಲ ಮಕ್ಕಳು ವಿಷಯದಲ್ಲಿ. ಎಲ್ಲೆಲ್ಲೋ ಸುತ್ತಾಡ್ತಿದ್ದೋ ಏನೇನೋ ಮಾಡ್ತಿದ್ದೋ. ಬಟ್ಟು ಇವತ್ತು ಹಿಂಗೆ ಆಗೋಯ್ತಾ, ಇವತ್ತು ಹುಣ್ಣಿಮೆ ಯಾಕಾದರೂ ಆಚೆ ಹೋದ್ವೋ, ಈ ಥರ ಏನೇನೋ ಮನ್ಸಲ್ಲಿ ಏನೇನೋ ಒಂದು ಬಂದುಬಿಡ್ತು. ಹುಣ್ಣಿಮೆ ದಿನ ಬಿದ್ದುಬಿಟ್ಟವನೇ ಏನೇನೋ ಒಂದೊಂದು ಮನ್ಸಿಗೆ ತುಂಬಾ ಬಂದುಬಿಡ್ತು ನಮಗೆ. ಮನಸ್ಸಿಗೆ ಏನಾಗ್ಬಿಡುತ್ತೋ ಏನೋ, ಅಕಸ್ಮಾತ್ ಬೇರೆಯವ್ರು ಬಂದು ಏನಾರ ಗುದ್ದುಬಿಟ್ಟಿದ್ರೆ ಸ್ಪೀಡಾಗಿ ಇವನು ಇರ್ತಿದ್ನಾ, ಏನಾಯ್ತಿತ್ತು, ನಂಗೆ ಏನೇನೋ ಮನ್ಸಲ್ಲಿ ಏನೇನೋ ಓಡ್ತಿತ್ತು. ಮತ್ತು ಇಷ್ಟೇ ನಮ್ಮ ಆಗಿರೋದು ಪುಣ್ಯ. ಎಷ್ಟೊಂದು ಜನ ಮನೆಗೆ ಬಂದವರೆಲ್ಲ ನೋಡೋಕೆ ಬಂದವರೆಲ್ಲ ಹೇಳ್ತಾಯಿದ್ರು, ನಿಮ್ಗೆ ಇಷ್ಟ ಆಗಿರೋದೇ ಪುಣ್ಯ. ಬೇರೆ ಇನ್ನೊಬ್ರು ಯಾರಾದರೂ ಸ್ಪೀಡಾಗಿ ದೊಡ್ಡ ಗಾಡಿ ಬಂದು ಅಥವಾ ಸ್ಪೀಡಾಗಿ ಬೈಕಲ್ಲಿ ಬಂದು ಗುದ್ದಿದ್ದಿದ್ರೆ ಏನಾಯ್ತಿತ್ತೋ ಗೊತ್ತಿಲ್ಲ. ಬಟ್ಟು ದೇವ್ರ ದಯೆಯಿಂದ ನೀವು ಮಾಡಿರೋ ಪುಣ್ಯದಿಂದ ನಿಮ್ಮ ಮಗ ಉಳ್ಕೊಂಡಿದ್ದಾನೆ ಅಂತ ತುಂಬ ಜನ ಹೇಳಿದ್ರು. ನಂಗೆ ಅದೆಲ್ಲ ಕೇಳಿದ್ಮೇಲೆ ಹೆಂಗೂ ಸದ್ಯಪ್ಪ, ದೇವ್ರು ಇಷ್ಟಲ್ಲೇ ನಮ್ಮನ್ನ ಕಾಪಾಡೋನೆ ನನ್ನ ಮಗನ್ನ, ಮತ್ತು ದೇವ್ರು ಇದ್ದಾನೆ ನಮ್ಮ ಪರವಾಗಿ ಅಂತ ಅನ್ನಿಸ್ತು. ಒಂದು ಸ್ವಲ್ಪ ಧೈರ್ಯ ಬಂತು. ಬಟ್ ಬೇರೆ ಏನಾದರೂ ಆಗ್ಬಿಟ್ಟಿದ್ದರೆ ದೇವ್ರಣೆಗಳು ನಾವು ಏನಾಗ್ತಿದ್ದೋ ಅಂತ ನನಗೆ ಗೊತ್ತಿಲ್ಲ ವಿಜಯ್. ನಾನು ಏನಾಗ್ತಿದ್ದೋ ಅನ್ನೋದೇ ನಮ್ಗೆ ದೇವ್ರಣೆಗಳು ಗೊತ್ತಿಲ್ಲ. ಬಟ್ ಏನಪ್ಪ ಅಂತಂದರೆ ದೇವ್ರು ನಮ್ಮ ಕಡೆ ಇದ್ದಾರೆ ಅನ್ನೋದೊಂದು ಅರ್ಥ ಆಯಿತು ನನಗೆ. ನನ್ನ ದುವಿ ಉಳ್ಕೊಂಡ ನನಗೆ ಅವತ್ತು. ಸೊ ನಾನು ಯಾವತ್ತೂ ಕೂಡ ಇಷ್ಟು ಮಕ್ಳ ವಿಷಯದಲ್ಲಿ ಕೇರ್ಲೆಸ್ ಇರಲಿಲ್ಲ. ಬಟ್ ಅವತ್ತು ಕೂಡ ಇರಲಿಲ್ಲ, ಅವನೇ ಕೈ ಬಿಟ್ಟು ಹೋಗಿದ್ದು. ಬಟ್ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಅದಿನ್ನೂ ಕಣ್ಣು ಮುಂದೆ ಹಂಗೆ ಕಟ್ಟಿದಾಕಿದೆ. ಆ ಥರ ಆಗಿಬಿಡ್ತು ನನಗೆ. ಆಮೇಲೆ ಯಪ್ಪ ಹುಷಾರಾಗ್ಬಿಟ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು. ನಾವು ತಲೆದು ಕೈದು ಎಲ್ಲ ಎಕ್ಸರ ಮಾಡಿಸ್ಬಿಟ್ವಿ ನಾವು. ಏಕೆಂದರೆ ಏನಾದರೂ ಒಳಗಡೆಯಿಂದ ಡ್ಯಾಮೇಜ್ ಆಗಿದೆ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ತುಂಬಾ ಭಯ ಆಯಿತು ನಮಗೆ. ಸೊ ಎಲ್ಲ ಮಾಡಿದ್ವಿ, ಎಲ್ಲ ನಾರ್ಮಲ್ ಇತ್ತು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕೂಡ ಡಾಕ್ಟರ್ ಹೇಳಿದ್ರು. ಇನ್ನೊಂದು ಏನಪ್ಪ ಅಂತಂದರೆ ಅವನು ಗಾಯ ಕಳೋದಕ್ಕಿಂತ ಜಾಸ್ತಿ ನಾವೆಲ್ಲ ಅಳ್ತಿದ್ವಲ್ಲ ಅದನ್ನ ನೋಡಿ ಅಳ್ತಿದ್ದ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹಾಸ್ಪಿಟ್ಲಿಗೆ ಹೋದಾಗ ನನ್ನ ಕಟ್ ಮಾಡಿಬಿಡ್ತಾರೆ, ಹ್ಯಾಂಡ್ ಇಂಜೆಕ್ಷನ್ ಕೊಡ್ತಾರೆ, ನನಗೇನೋ ಆಪ್ರೇಷನ್ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ತುಂಬ ಎದ್ರುಕೊಂಡು ಮನೆ ಕರ್ಕೊಂಡು ಹೋಗಿ ಅಂತ ಅಳ್ತಾ ಇದ್ದ. ಅವ್ನು ಎದ್ರುಕೊಂಡೇ ಇರಲಿಲ್ಲ. ಹೇಳ್ಬೇಕಂದ್ರೆ ಸ್ವಲ್ಪ ಭಯ ಇತ್ತು, ಬಿದ್ದಿದ್ದು ಹೇಳ್ಕೊಂಡು ಹೋಯ್ತು ಬೈಕು ಸ್ವಲ್ಪ ಮುಂದೆ ಅವನ್ನ. ಸೊ ಅದೊಂದು ಸ್ವಲ್ಪ ಭಯ ಇತ್ತು. ಅದು ಬಿಟ್ಟರೆ ಅಷ್ಟೊಂದೆಲ್ಲ ಏನು ಭಯ ಪಟ್ಟಿರಲಿಲ್ಲ ಅವನು. ಬಟ್ ಏನೂ ಆಗಿಲ್ಲ ಅನ್ನೋ ರೀತಿಯೇ ಇದ್ದ. ನನಗೇನೂ ಆಗಿಲ್ಲ ಅಂತೆಲ್ಲ ಹೇಳ್ತಿದ್ದ. ಅಷ್ಟರಲ್ಲೇ ಸಣ್ಣದ್ರಲ್ಲಿ ಆಯ್ತಲ್ಲ ಅಂತ ನಮ್ಮ ಟೈಮ್ ಚೆನ್ನಾಗಿದೆ ಅಂತ ಅನ್ಕೋಬೇಕು, ಅಥವಾ ನಮ್ಮ ಟೈಮ್ ಅವತ್ತು ಚೆನ್ನಾಗಿಲ್ಲ ಅಂತ ಅನ್ಕೋಬೇಕು, ನಿಜವಾಗ್ಲೂ ಗೊತ್ತಿಲ್ಲ. ದೇವ್ರು ನಮ್ಮ ಪಾಲ್ಗಿದ್ದ ಅಷ್ಟೇನೆ. 4-5 ಡೇಸ್ ಏನು ಭದ್ರಾವತಿನಲ್ಲಿ ಇದ್ವಿ, ಅವಾಗ ಸ್ವಲ್ಪನೇ ಕ್ಲಿಪ್ ತಗೊಂಡಿದ್ದಲ್ಲ, ಅದೇ ಕ್ಲಿಪ್ಪಲ್ಲೇ ಆದಷ್ಟು ಏನೇನೆಲ್ಲ ಆಯಿತು ಅನ್ನೋದನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಚೆನ್ನಾಗಿದ್ದ. ಆಮೇಲೆ ನಾವು ಭದ್ರಾವತಿಗೆ ಹೋದಾಗ ಸಿಗಂದೂರು ಹೋಗ್ಬೇಕಂತ ನಾವು ಅನ್ಕೋಬಿಟ್ಟಿದ್ವಿ ಮನಸ್ಸಲ್ಲಿ. ಭದ್ರಾವತಿಗೆ ಹೋದ್ರೆ ಸಿಗಂದೂರು ಹೋಗಿ ಬರೋಣ ಅಂತ. ಆಮೇಲೆ ಇವನು ಆಕ್ಸಿಡೆಂಟ್ ಈ ಥರ ಆಯಿತು. ಅದಾದಮೇಲೆ ಹೋಗೋನೋ ಬೇಡವೋ ಅನ್ನೋದೇ ನಮಗೆ ತಲೆಯಲ್ಲಿ ಒಂಥರ ಮೈಂಡಲ್ಲಿ ಇತ್ತು. ಆಮೇಲೆ ಮತ್ತೆ ಏನಂತು, ಸಿಗಂದೂರು ಹೆಸರು ಎತ್ಬಿಟ್ಟಿದ್ದೀರಾ, ನಡಿ ಹೋಗಿ ಬಂದ್ಬಿಡೋಣ, ಏನೂ ಆಗಲ್ಲ, ಹುಷಾರಾಗಿದ್ದಾನಲ್ವ ಅವನು, ಏನೂ ನೋವಿಲ್ಲ ಅಂತ ಹೇಳ್ತಾ ಇದ್ದಾನಲ್ವ ಅಂತ ಅಂತು. ಬಟ್ ಅವ್ನಿಗೆ ಹುಷಾರು ಚೆನ್ನಾಗಿದ್ದ. ಬಟ್ ಮಂಕ್ ಆದಂಗೆ ಆಗ್ಬಿಟ್ಟಿದ್ದ. 1-2 ಡೇಸು ಆಕ್ಸಿಡೆಂಟ್ ಆದಮೇಲೆ ಹುಷಾರಿದ್ದ, ಚೆನ್ನಾಗಿದ್ದ. 3 ಡೇಸ್ಗೆ ಏನಪ್ಪ ಅಂತಂದರೆ ಫುಲ್ಲು ಮಂಕ್ ಆದಂಗೆ ಆಗ್ಬಿಟ್ಟಿದ್ದ. ಏನಾದರೂ ಕೇಳಿದ್ರೆ ಒಂಥರ ಮಂಕ್ ಆಗಿರೋದು, ಏನೂ ತಿಂತಾ ಇರಲಿಲ್ಲ, ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ದ, ಈ ರೀತಿ ಆಗ್ಬಿಟ್ಟಿದ್ದ. ಅದು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಅವನಿಗೆ, ಚೆನ್ನಾಗಿದ್ದ ಒಟ್ಟಿನಲ್ಲಿ. ಬಟ್ ಗಾಯಗಳು, ನೋವು ಆ ಥರದ್ದೇನು ತೋರಿಸ್ಕೋತಿರ್ಲಿಲ್ಲ ಅವನು. ಒಂಥರ ಮಂಕ್ ಥರ, ನೋಡಿ ಯಾವ ಥರ ಇದ್ದಾನೆ ಅಂತ ಫೇಸು. ಸೊ ಆ ರೀತಿ ಆಗ್ಬಿಟ್ಟಿದೆ ಅಷ್ಟೇ. ಆಟ ಆಡ್ತಿರ್ಲಿಲ್ಲ, ಆ್ಯಕ್ಟಿವ್ ಆಗಿರ್ತಿರ್ಲಿಲ್ಲ. ಎಷ್ಟು ಆ್ಯಕ್ಟಿವ್ ಇದ್ದಾನೆ, ನೀವು ಹಳೆ ಲಾಕ್ಸ್ ಎಲ್ಲ ನೋಡಿದ್ದೀರ ಅವನ್ನ, ತುಂಬ ಆ್ಯಕ್ಟಿವ್ ಇರ್ತಿದ್ದ. ಬಟ್ ಅದಾದಮೇಲೆ 2 ಡೇಸ್ ಆ್ಯಕ್ಟಿವೇ ಇದ್ದ. ನೋವಿದ್ರೂ ನೋವಿಲ್ಲ ಅಂತ ಹೇಳ್ಕೊಳ್ಳೋದು, ನನಗೇನು ಆಗಿಲ್ಲ ಮಮ್ಮಿ, ನಾನು ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳ್ಕೊಳ್ಳೋದು, ಈ ರೀತಿ ಎಲ್ಲ ಹೇಳ್ತಾ ಇದ್ದ. ಬಟ್ 2 ಡೇಸ್ ಆದಮೇಲೆ ಏನು ಅಂತ ಗೊತ್ತಿಲ್ಲ, ನೋವು ಏನೋ ಬಡ್ಕೋತಿರ್ಲಿಲ್ಲ. ಬಟ್ ಗ್ಯಾಸ್ಟ್ರಿಕ್ ಊಟ ಬಿಟ್ಟಿದ್ದಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಹೊಟ್ಟೆ ನೋವು ಬರ್ತಿತ್ತಂತೆ. ಆಮೇಲೆ ಮಂಕ್ ಥರ ಅಷ್ಟೇ ಇದ್ದ. ಬಟ್ ಹೆಂಗೋ ದೇವ್ರದಿಂದ ಅಷ್ಟರಲ್ಲೇ ಆಯ್ತಲ್ಲ ಅಂತ ಸರಿ ಹೋಯ್ತು. ಆಮೇಲೆ ಸಿಗಂದೂರು ಅನ್ಕೋಬಿಟ್ಟಿದ್ವಲ್ಲ, ಬೇರೆ ಪ್ಲೇಸ್ ಬೇಕಾದ್ರೆ ಯಾವಾಗಾದ್ರೂ ಹೋಗೋದು, ದೇವ್ರಿಗೆ ಅನ್ಕೋಬಿಟ್ಟಿದ್ವಲ್ಲ ಅಂದ್ಬಿಟ್ಟು ಹುಷಾರಾಗ್ಬಿಡ್ಲಪ್ಪ ಹಂಗೆ ಅನ್ಕೊಂಡು ಬೇಡ್ಕೊಂಡು ಸಿಗಂದೂರು ಒಂದು ಹೋಗಿ ಬಂದ್ವಿ. ಎಲ್ಲೆಲ್ಲೋ ಹೋಗ್ಬೇಕಂತ ಭದ್ರಾವತಿಗೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನೇನೋ ಸುತ್ತಾಡ್ಬೇಕು, ಏನೇನೋ ಮಾಡಬೇಕು ಅಂತ. ಬಟ್ ಏನೂ ಕೂಡ ಆಗಲಿಲ್ಲ. ಸಿಗಂದೂರು ಒಂದು ಹೋಗಿ ಬಂದ್ಬಿಟ್ವಿ. ಅದಾದಮೇಲೆ ಅವನು ಹೆಂಗಂದರೆ ಬೆಳಗ್ಗೆ ಟೈಮು ಹುಷಾರಾಗೇ ಇರ್ತಿದ್ದ ದುಬಿಕು. ಆಮೇಲೆ ಸಂಜೆ ಆಯ್ತಾ ಸ್ವಲ್ಪ ಮಂಕ್ ಆಗ್ಬಿಡ್ತಿದ್ದ. ಈ ಥರ ಫುಲ್ಲು ಬೆಳಗ್ಗೆ ಆ್ಯಕ್ಟಿವ್ ಇರ್ತಿದ್ದ, ಮಧ್ಯಾಹ್ನ ಆಯ್ತಾ ಒಂಥರ ಡಲ್ ಆಗ್ಬಿಡೋನು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಚೆನ್ನಾಗಿದ್ದ ಆ್ಯಕ್ಟಿವ್ ಆಗಿ. ಆಮೇಲೆ ಸರಿ ಬಿಡು ಅಂತ ಅಂದ್ಕೊಂಡು ಆ್ಯಕ್ಟಿವ್ ಆಗಿದ್ದಾನಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಪೂಜೆ ಆಗೋಯ್ತು ನಮ್ಮದು. 9:10 ಒಳಗಡೆ ಪೂಜೆ ಮುಗ್ದೋಯ್ತು ನಮ್ಮದು. ಸೊ ಆಮೇಲೆ ಎಲ್ಲಿಗೆ ಹೋಗೋದು, ಇನ್ನೂ ಚೆನ್ನಾಗಿದ್ದ ಒಟ್ನಲ್ಲಿ ಅವತ್ತು. ಸೊ ಆಮೇಲೆ ತಡಿ ಕುಪ್ಪಳ್ಳಿಗೆ ಹೋಗ್ಬಿಡೋಣ, ಕವಿ ಮನೆ ನೋಡ್ಕೊಂಬರೋಣ, ನಾನು ನೋಡಿಲ್ಲ ಇದನ್ನೆಲ್ಲ. ಸೊ ನೋಡ್ಕೊಂಬರೋಣ ಅಂದ್ಬಿಟ್ಟು ವಿಜಯ್ಗೆ ಹೇಳಿದೆ. ಸರಿ ಆಯಿತು ಬಿಡು ಹೋಗೋಣ ಅಂತ ಅಂದರು. ಆಮೇಲೆ ಕುಪ್ಪಳ್ಳಿಗೆ ಬಂದ್ವಿ. ಆಮೇಲೆ ಅವನು ಊಟ ಬಿಟ್ಬಿಟ್ಟಿದ್ದಾನಲ್ಲ, 3-4 ಡೇಸಿಂದ ಊಟ ಇಲ್ದೇ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ಊಟ ತಿನ್ನೋಕ್ಕಾಗ್ತಾಯಿಲ್ಲ, ಊಟ ತಿನ್ನೋಕ್ಕಾಗಲ್ಲ ಅಂತ ಹೇಳೋನು, ಈ ಥರ ಎಲ್ಲ ಮಾಡ್ತಿದ್ದ. ಊಟ ತಿನ್ನೋಕ್ಕಾಗದೇ ಇರೋದ್ರಿಂದ ಅವ್ನಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಹೊಟ್ಟೆ ನೋವು ಬಂದುಬಿಟ್ಟಿದೆ, ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಹೊಟ್ಟೆ ನೋವು ಥರ ಆಗ್ಬಿಟ್ಟಿದೆ. ಸೊ ಹೊಟ್ಟೆ ನೋವು ಅಂತ ಬಿಟ್ಕೊಂಡ. ಆಮೇಲೆ ನಾವು ಹೋದ್ವಿ, ಟಿಕೆಟ್ ಎಲ್ಲ ತೊಗೊಂಡ್ವಿ. ಅಲ್ಲಿವರೆಗೂ ಚೆನ್ನಾಗಿದ್ದ. ಆಮೇಲೆ ಬಡ್ಕೋತಿದ್ದ ತುಂಬಾ. ಆಮೇಲೆ ವಿಜಯ್ ಏನಂತ ಅಂದರು, ಇಲ್ಲ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಬಿಟ್ಟು ಹೊರಟು ಬಿಡೋಣ ಅಷ್ಟೇ, ಯಾಕೋ ಅವನು ಹೊಟ್ಟೆ ನೋವು ಅಂತ ತುಂಬಾ ಬಡ್ಕೋತಾ ಇದ್ದಾನೆ ಅಂತ ಅಂದರು. ಸೊ ಆಮೇಲೆ ಸರಿ ಬಂದುಬಿಟ್ಟಿದ್ದೀವಿ ಟಿಕೆಟ್ ತೊಗೊಂಡು. ಸ್ವಲ್ಪ ಒಳಗಡೆ ಎಲ್ಲ ಸುತ್ತಾಡ್ಕೊಂಡ್ಬಂದ್ವಿ ನಾವು.
ವಿಜಯ್ ಜಾಸ್ತಿ ಏನೂ ನೋಡಲಿಲ್ಲ, ಅವ್ನು ಎತ್ಕೊಂಡೇ ಕುತ್ಕೊಂಡಿದ್ರು. ಸೊ ನಾವೇನೆ ಅಲ್ಲೆಲ್ಲ ಫುಲ್ಲು ಸುತ್ತಾಡ್ಕೊಂಡು ಒಳಗಡೆ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕವಿ ಮನೆಯೂ ಕೂಡ. ಅದರಲ್ಲೂ ನಾವು ಮಧ್ಯಾಹ್ನ ಹೋಗಿದ್ದು, ಮಧ್ಯಾಹ್ನ ಅಂದರೆ ಹಾಲೆ 11-12 ಈ ಟೈಮ್ ಅನಿಸುತ್ತೆ. ಅವಾಗಲ್ವಾ ತುಂಬಾ ಬಿಸಿಲಿತ್ತು. ಅದಕ್ಕಿಂತ ಮೊದಲೇನಾದರೂ ನಾವು ಮಳೆ ಟೈಮಲ್ಲೋ ಅಥವಾ ಸಂಜೆ ಟೈಮ್ ಯಾವಾಗಾದರೂ ಹೋಗಿದ್ದಿದ್ರೆ ಅಲ್ಲೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಗ್ರೀನರಿ ಇದೆ ನೋಡಿ, ಫುಲ್ ಗಾರ್ಡನ್ ಥರ ಎಲ್ಲ ಸಕ್ಕತ್ತಾಗಿರ್ತಿತ್ತು ಅನಿಸುತ್ತೆ. ಬಟ್ ಬಿಸಿಲು ಇರೋದ್ರಿಂದ ನಮ್ಗೆ ಅಷ್ಟು ಆಚೆ ಎಲ್ಲ ಕೂರೋದಕ್ಕಾಗಲಿಲ್ಲ. ಒಳಗಡೆ ಮಾತ್ರ ತಂಪಿತ್ತು, ಹೆಂಚಿನ ಮನೆ ಅಲ್ವಾ, ಸಕ್ಕತ್ತಾಗಿತ್ತು. ಒಳಗಡೆ ಅಂತೂ ತಂಪಿರೋದ್ರಿಂದ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ಬಟ್ ಒಳಗಡೆ ಎಲ್ಲ ವಿಡಿಯೋ ಹಲೋ ಇರಲಿಲ್ಲ. ಆದರೂ ಸ್ವಲ್ಪ ನನ್ನ ಅಪ್ಪನೂ ಮತ್ತು ನಮ್ಮತ್ತೆ ಮೊಮ್ಮಗನೂ ಇಬ್ಬರೂ ಸ್ವಲ್ಪ ಹಂಗಾಗಿ ಕ್ಯಾಮ್ರಾ ಇಟ್ಕೊಂಡು ಹೆಂಗೆಂಗೋ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಸೊ ಅಷ್ಟೇ, ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಿಲ್ಲ, ಸ್ವಲ್ಪ ಕ್ಯಾಮ್ರಾ ತೆಗೆದ್ರೆ ಸಾಕು, ಆಫ್ ಮಾಡಿ ಅಂತ ಹೇಳ್ತಾ ಇದ್ರು. ಅಲೋ ಮಾಡ್ತಿರ್ಲಿಲ್ಲ ಅಲ್ಲಿ. ದುವಿಗ್ ಬೇರೆ ಆಳ್ತಾ ಇದ್ದಲ್ಲ ಹೊಟ್ಟೆ ನೋವು ಅಂತ. ಸೊ ಅಲ್ಲಿ ಬೇಗ ನೋಡ್ಕೊಂಡು ಬಂದ್ವಿ. ಆಚೆ ಬಂದು ಇಲ್ಲೊಂದಿದೆ ನೋಡಿ, ಇಲ್ಲಿ ಒಳಗಡೆ ಹೋದ್ರೆ ಕಲ್ ಡಿಸೈನ್ ಥರ ಎಲ್ಲ ಇದೆ. ನಮ್ಮತ್ತೆ ಮೊಮ್ಮಗಳು ಹೇಳ್ತಾ ಇದ್ಲು ಅಲ್ಲಿ ಚೆನ್ನಾಗಿದೆ ಅಕ್ಕ ಫೋಟೋ ಎಲ್ಲ ತಗೊಳೋದಕ್ಕೆ ಅಂತ. ಬಟ್ ದುವಿಗ್ ಅಳ್ತಾ ಇರೋದ್ರಿಂದ ವಿಜಯ್ ಅಂದ್ರು ಇನ್ನೊಂದ್ಸಲ ಯಾವಾಗ ಬೇಕಾದ್ರೂ ಬರ್ಬೋದು, ಫಸ್ಟ್ ಅವನ್ನ ನೋಡೋಣ ನಡಿ ಹೋಗ್ಬಿಡೋಣ ಅಂತ ಅಂದ್ರು. ಸೊ ಆಯ್ತು ಬಿಡಿ, ಇನ್ನೊಂದ್ಸಲ ಬಂದ್ರಾಯ್ತು ಅಂದ್ಬಿಟ್ಟು ಹೊರಟ್ಬಿಟ್ವಿ ನಾವು. ನಮ್ಮತ್ತೆ ಏನು ಮಾಡಿದ್ರು ಅಂದರೆ ಕಡಲೆಪುರಿ, ಸೌತೆಕಾಯಿ, ಫ್ರೂಟ್ಸು ಇದೆಲ್ಲ ತೊಗೊಂಬಂದಿದ್ರು. ಅದನ್ನೆಲ್ಲ ಮಕ್ಳಿಗೆಲ್ಲ ಕೊಡ್ತಾಯಿದ್ರು, ತಿನ್ಕೊಂಡು ಕಾರಲ್ಲಿ ಕುತ್ಕೊಂಡಿದ್ರು. ಒಂದು ಸ್ವಲ್ಪ ದುವಿ ಕೊಟ್ಟೆ ನಾವು ಅಂತಿದ್ನಲ್ಲ, ಸ್ವಲ್ಪ ಗಾಡಿ ನಿಲ್ಲಿಸಿದ್ವಿ. ತುಂಬ ಬಿಸಿಲು ಕೂಡ ಇತ್ತು, ಮತ್ತು ಅವ್ನು ಊಟನೂ ಬಿಟ್ಟಿದ್ದ, ಹಂಗಾಗಿ ಅವ್ನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ನಮ್ಮ ಅತ್ತೆಯವ್ರ ಮನೆ ಹತ್ರ ಇದು ನೋಡ್ಬೋದು, ಟರ್ಕಿ ಕೋಳಿಗಳನ್ನೆಲ್ಲ ಸಾಕಿದ್ರು. ಅದನ್ನ ಹಾಗೆ ಒಂದು ಕ್ಲಿಪ್ ತಗೊಂಡೆ. ಆಮೇಲೆ ಅಪ್ಪು ಮತ್ತು ಯಶು ಆಟ ಆಡ್ತಾ ಇದ್ರು. ಮತ್ತೆ ಆಡ್ತೀರಾ ಮ್ಯಾಚು? ಅದು ಪ್ಲೇಟ್ ಮಾಡೋದು, ಅದು ಹಿಂಗೆ ಒಣಗಿಸ್ತಾರೆ ಮಿಷಿನ್ ಅಲ್ಲಿ ಶೇಪ್ ಕಟ್ ಮಾಡ್ತಾರಲ್ಲ, ಶೇಪ್ ಪ್ಲೇಟ್ ಮಾಡೋದು. ಆಮೇಲೆ ಜೊನ್ನೆ ಇವೆಲ್ಲ ವಿಡಿಯೋನು ಕೂಡ ಒಂದೇ ದಿನದಲ್ಲ. ಹುಣ್ಣಿಮೆ ದಿನ ಅಂದರೆ ಏಪ್ರಿಲ್ 2, 3, 4, 5, 6 ಒಂದು 4 ಡೇಸ್ ಇದ್ವೇನೋ, ಅದೆಲ್ಲದೂ ಕೂಡ ಮಿಕ್ಸ್ ಮಾಡಿದ್ದೀನಿ ಅನ್ನೊಂದು ಲಾಗು. ಜಾಸ್ತಿನೂ ಮಾಡ್ಕೊಳ್ಳೋದಕ್ಕೂ ಹೋಗಿಲ್ಲ, ಯಾಕೆಂದರೆ ದುವಿಕಿಗೆ ಹುಷಾರಿರಲಿಲ್ಲ. ಅವನ್ನೇ ನೋಡೋದ್ರಲ್ಲೇ ನಮ್ಗೆ ಟೈಮ್ ಹೋಗ್ತಿತ್ತು, ಮತ್ತು ಅವ್ನು ಹುಷಾರಾದರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ಸೊ ಎಲ್ಲ ದಿನದ್ದು ಸ್ವಲ್ಪನೇ ಶೂಟ್ ಮಾಡಿಕೊಂಡು ನಾನು ಇಲ್ಲಿ ರ್ಯಾಂಡಮ್ ಆಗಿ ಒಂದು 4-5 ಡೇಸ್ದು ಲಾಗ್ನ ನಾನು ಇಲ್ಲಿ ಹಾಕಿದ್ದೀನಿ, ಸ್ವಲ್ಪನೇ ಶೂಟ್ ಮಾಡಿ. ನಮ್ಮ ಅತ್ತೆ ಮಗ ಸೊಸೆ ಎಲ್ಲರೂ ಕೂಡ ಬೆಂಗಳೂರಲ್ಲಿ ಇರೋದು. ಮೊಮ್ಮಕ್ಕಳನ್ನ ನಮ್ಮ ಅತ್ತೆ ನೋಡ್ಕೊಂಡು ಭದ್ರಾವತಿನಲ್ಲೇ ಇಟ್ಕೊಂಡಿತ್ತು. ಸೊ ಅವಳು 10th ಇವಾಗ ಮುಗಿತೈತೆ, ಕಾಲೇಜ್ಗೆಲ್ಲ ಸೇರ್ಕೊಳ್ಳೋದಕ್ಕೆ ಬೆಂಗಳೂರಿಗೇನೆ ಬರ್ತಾ ಇದ್ಲು ನಮ್ಮ ಅತ್ತೆ ಮೊಮ್ಮಗಳು ಲಿಖಿತ ಅಂತ. ಸೊ ಅವನು ಚಿಕ್ಕೋನು ಕೂಡ ಯಶು ಅಂತ, ಅವನು ಕೂಡ ಬೆಂಗಳೂರಲ್ಲೇ ಇವಾಗ ಅಡ್ಮಿಷನ್ ಮಾಡೋದು ಸ್ಕೂಲ್ಗೆ. ಸೊ ಹೇಗಿದ್ರು ನಾವೇ ಬೆಂಗಳೂರಿಗೆ ಹೋಗ್ತಾ ಇದ್ವಲ್ಲ, ಅದಕ್ಕೆ ನಮ್ಮ ಜೊತೆನೆ ಬರ್ತಾ ಇದ್ರು. ವಿಜಯ್ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೆ ಸೂಟ್ ಕೇಸ್ಗೆಲ್ಲ. ಸೊ ಫೋನ್ ಮಾಡಿ ಅದಕ್ಕೆ ನಮ್ಮ ಅತ್ತೆಗೆ ಹೇಳ್ದೆ, ನಮ್ಮ ಅತ್ತೆ ಕೊಡ್ತಾ ಇತ್ತು, ವಿಜಯ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ರು. ಅಲ್ಲಿ ಕೊಡು, ಅಂಕಲ್ ಕೊಡು, ಅಂಕಲ್ ಕೊಡು. ಮೇಬಿ ನನಗೆ ಇದು ಹೋಗುತ್ತೆ ಅಂತ ಅನ್ಸುತ್ತೆ. ಸೊ ಆಮೇಲೆ ಬೆಂಗಳೂರಿಗೆ ಅಂದ್ಬಿಟ್ಟು ಹೊರಟ್ವಿ. ಸೊ ನಮ್ಮ ಅತ್ತೆ ಮೊಮ್ಮಗಳಿಗೆ ಏನಪ್ಪ ಅಂತಂದರೆ, ಅವಳು ಹುಟ್ಟಿದಾಗ್ಲಿಂದನೂ ಭದ್ರಾವತಿನಲ್ಲೇ ಇರೋದಲ್ವ, ಬೆಂಗಳೂರು ಬರೋದಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ರಜಕ್ಕೆ ಹೋಗಿ ಬರೋದಕ್ಕಾದರೆ ಖುಷಿ ಆಗ್ತಿದ್ಲು, ಬಟ್ ಅಲ್ಲೇ ಇರೋದಕ್ಕೆ ಹೋಗ್ತಾ ಇರೋದಲ್ಲ ಈ ವರ್ಷ. ಸೊ ಹಾಗಾಗಿ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ನಮ್ಮ ಅತ್ತೆ ಸಮಾಧಾನ ಮಾಡ್ತಾಯಿದ್ರು, ಅವ್ಳಿಗೆ ಹೋಗೋಕೆ ಇಷ್ಟ ಇರಲಿಲ್ಲ ಬೆಂಗಳೂರಿಗೆ. ಸೊ ಸಮಾಧಾನ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಹೂವು ಇತ್ತು, ಹೂವನ ದುವಿಕಿ ಕೊಟ್ಟೆ, ಅಲ್ಲಿ ನಮ್ಮ ಅತ್ತೆಯವ್ರ ಗಿಡದಲ್ಲಿ ಬಿಟ್ಟಿತ್ತು. ಸೊ ಹಾಗಾಗಿ ಆಮೇಲೆ ನಮ್ಮ ಅತ್ತೆಯವ್ರ ಮನೆ ಹತ್ರ ಒಂದು ಪಾಪು ಇತ್ತು, ಪಾಪುನೆಲ್ಲ ಆಟ ಆಡಿಸ್ಕೊಂಡು ನಾವು ಕೂಡ ಬಂದ್ವಿ. ಅಪ್ಪು ಚಿಕ್ಕದ್ರಲ್ಲಿ ಒಂದ್ಸಲಿ 3 years ಒಳಗಡೆನೆ ತಲೆ ಹೊಡ್ಕೊಂಡಿದ್ದ, ಬಿದ್ದು ಮಂಚದ ಮೇಲಿಂದ ಟೈಲ್ಸ್ ಕೊಡ್ದು. ಆಮೇಲೆ ಒಂದ್ಸಲ ಅಲ್ಲಿ ಮುರ್ಕೊಂಡಿದ್ದ. ಬಟ್ ದುವಿಕಿಗೆ ಇಲ್ಲಿವರೆಗೂ ಏನೂ ಕೂಡ ಆಗಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಿ. ಅವಾಗ್ಲೂ ಅಪ್ಪುಗೂ ಅಷ್ಟೇನೆ, ನಾನು ನಮ್ಮ ಅತ್ತೆ ವಿಜಯ್ ಹಿಂದಿಂದೇನೆ ಓಡಾಡ್ತಿದ್ವಿ. ಎಷ್ಟೇ ಕೇರ್ಫುಲ್ ಆಗಿದ್ರು ಅವನು ಕೂಡ 2 ಸಲ ಏಟ್ ಮಾಡ್ಕೊಬಿಟ್ಟಿದ್ದ. ಬಟ್ ದುವಿನ ನಾವಿಬ್ಬರೇ ನೋಡ್ಕೋತಿದ್ವಿ, ಆದರೂ ಕೂಡ ಏಟ್ ಮಾಡದೇ ಇರೋ ರೀತಿ ನೋಡ್ಕೊಂಡಿದ್ವಿ. ಆದರೂ ಅನ್ಕೋತಾನೆ ಇದ್ವಿ ಏಟ್ ಮಾಡ್ದಲೇ ನೋಡ್ಕೋತೀವಿ. ಆವಾಗ 3 ಜನ ಅಷ್ಟು ಚೆನ್ನಾಗಿ ನೋಡ್ಕೊಂಡೆ, ಅಪ್ಪು ಮಾಡ್ಕೊಬಿಟ್ಟ, ಇವನೇನು ಮಾಡ್ಕೊಳ್ದಂಗೆ ನೋಡ್ಕೋತೀವಿ ಅನ್ನೋ ಡೌಟ್ ಇತ್ತು. ಬಟ್ ಈ ಸಲ ದೊಡ್ಡದಾಗೇನೆ ಆಗ್ಬಿಡ್ತು ಇವನಿಗೆ ಆಕ್ಸಿಡೆಂಟು. ಸೊ ಅಲ್ಲಿಂದ ನಾವು ಭದ್ರಾವತಿಯಿಂದ ನಾವು ನಮ್ಮ ಕಸಿನ್ ಮನೆಗೆ ಹೋಗಿದ್ವಿ. ಅಲ್ಲಿ ಊಟ ಮಾಡಿಕೊಂಡು, ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಊಟದ ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ. ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ನಾವು ನಮ್ಮ ಮನೆಗೆ ಬಂದ್ವಿ, ಊರಿಗೆ ಬಂದು ಆಮೇಲೆ ಅಲ್ಲಿ ಊರಿಗೆ ಬಂದಾಗಲೂ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇನ್ನು ಬೆಳಗ್ಗೆಗೆ ನಾವು ಇದು ಮಾಡ್ಕೊಂಡಿರೋದು, ಎಳ್ನೀರು ಕುಡಿದ್ಬಿಟ್ಟು ಬೆಂಗಳೂರು ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ.
ಒಂದು ಮನೆ ಇತ್ತು ಒಂದು ಮನೆ ಚೆನ್ನಾಗಿರ್ತಾವ ಕುಡಿ ಕುಡಿಯಲ್ಲ ಕುಡಿಬೇಕಪ್ಪ ನೀನು ನೀನೇ ಲೋಟವ ಕುಡಿ ನಿಧಾನ ಕುಡಿ ಏನೋ ಕುಡಿ ಸ್ಟ್ರಾಂಗ್ ಆಗ್ಬೇಕು. ಅವಾಗ ಎಳ್ನೀರೆಲ್ಲ ಕುಟ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಸೊ ಈ ಒಂದು ಭದ್ರಾವತಿ ಹೋಗಿದ್ದು ಮತ್ತು ಊರಿಗೆ ಬಂದಿದ್ದು ಎಲ್ಲ ದಿನದ ಲಾಗು ಇದಾಗಿತ್ತು. ಒಂದೇ ಲಾಗಲ್ಲೇ ನಾನು 4-5 ಡೇಸ್ ಸ್ವಲ್ಪನೇ ಕ್ಲಿಪ್ ತೊಗೊಂಡಿರೋದನ್ನು ಹಾಕಿ ಮಾಡಿದ್ದೀನಿ. ಸೊ ಬೆಂಗಳೂರು ಬರಬೇಕಾದ್ರೆ ಮೋಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಒಂದು ಶೂಟ್ ಮಾಡಿಕೊಂಡೆ. ಪರವಾಗಿಲ್ಲ ಈಗ ಸ್ವಲ್ಪ ಮಾತಾಡ್ತಾವನೆ ಚೆನ್ನಾಗಿ. ಅದಾದ್ಮೇಲೆ ಹಳಸೆಹಣ್ಣು ತೊಗೊಂಬಂದಿದ್ವಿ. ಕಲರು ಕೂಡ ಸಖತ್ತಾಗಿರುತ್ತದೆ ಹಳಸೆಹಣ್ಣು, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನಮ್ಮರದ್ದೇನೆ ಊರಲ್ಲಿ 2-3 ಡೇಸ್ ಊರಲ್ಲಿ ಇರೋಣ ಅಂತ ಅಂದ್ಕೊಂಡ್ವಿ. ಬಟ್ ದುವಿಕಿನ್ನ ಮಂಕಾಗೆ ಇದ್ದ. ನಮ್ಮ ಮನೆಗೆ ಹೋದ್ರೆ ಸರಿ ಹೋಗ್ಬೋದು ಅಂದ್ಬಿಟ್ಟು ವಿಜಯ್ ನಡಿ ಹೋಗ್ಬಿಡೋಣ ಇನ್ನೊಂದ್ಸಲ ಬಂದ್ರಾಯ್ತು ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ರು. ಈ ಒಂದು ಲಾಗ್ ಇದಾಗಿತ್ತು. ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.